ರೆಬೆಲ್ ಟಿವಿ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ದಳ್ಳಾಳಿಗಳ ಹಾವಳಿ. ರೆಬೆಲ್ ಟಿವಿ ಕ್ಯಾಮೆರಾ ಕಂಡು ಯುವಕ ಕಚೇರಿಯಿಂದ ಓಡೋಡಿ ಹೋಗಿದ್ದಾನೆ. ಚಿಂತಾಮಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಳ್ಳಾಳಿಗಳ ಹಾವಳಿ ಆಗ್ತಾ ಇತ್ತು. ರಾಜಾರೋಷವಾಗಿ ಕುರ್ಚಿಯಲ್ಲಿ ಕುಳಿತು ಕಡತಗಳ ಪರಿಶೀಲನೆ ನಡೀತಾ ಇತ್ತು. ಇವರಿಗೆ ಅನುಮತಿ ಕೊಟ್ಟಿರುವಂತಹ ಅಧಿಕಾರಿಗಳು ಯಾರು ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ನೋಡಿ. ಕೇವಲ ರೆಬೆಲ್ ಟಿವಿಯ ಕಾರ್ಯಾಚರಣೆಯಿಂದ ಆಗಿರುವಂತಹ ಇಂಪ್ಯಾಕ್ಟ್ ಇದು. ಬಯಲಾಯಿತು ದಳ್ಳಾಳಿಗಳ ಹಾವಳಿ. ರೆಬೆಲ್ ಟಿವಿ ಕ್ಯಾಮೆರಾ ಕಂಡು ಯುವಕ ಕಚೇರಿಯಿಂದ ದೌಡಿಸಿದ್ದಾನೆ, ಓಡೋಡಿ ಹೋಗಿದ್ದಾನೆ. ಚಿಂತಾಮಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಳ್ಳಾಳಿಗಳ ಹಾವಳಿ ಜೋರಾಗಿತ್ತು. ರಾಜಾರೋಷವಾಗಿ ಕುರ್ಚಿಯಲ್ಲಿ ಕುಳಿತು ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ರು. ಹಾಗಾದ್ರೆ ಇವರಿಗೆ ಅಷ್ಟು ಸುಲಭವಾಗಿ ಅನುಮತಿ ಕೊಟ್ಟಿರುವಂತಹ ಅಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ. ಪ್ರಥಮ ದರ್ಜೆ ನೌಕರರ ಸಂಬಂಧಿ ಎಂದು ದರ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಉಪ ನೋಂದಣಿಕಾಧಿಕಾರಿಗಳ ಕಚೇರಿಯಲ್ಲಿ ದಳ್ಳಾಳಿಗಳ ಹಾವಳಿ ಜೋರಾಗಿತ್ತು. ದಳ್ಳಾಳಿಗಳೇ ಕಚೇರಿಯಲ್ಲಿ ನುಗ್ಗಿ ಕಡತಗಳನ್ನ ಪರಿಶೀಲನೆ ಮಾಡಬಹುದಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ. ಕಂದಾಯ ಸಚಿವರೇ, ಇದು ನೀವು ನೋಡ್ಲೇಬೇಕಾದಂತಹ ಸುದ್ದಿ. ಇದು ನಿಮಗೆ ಸಂಬಂಧಪಟ್ಟಿರುವಂತಹ ಸುದ್ದಿ. ಜಿಲ್ಲಾ ಉಸ್ತುವಾರಿ ಸಚಿವ ತವರು ಕ್ಷೇತ್ರದಲ್ಲೇ ಇದೆಂತ ಘಟನೆ ಆಗಿದೆ ನೋಡಿ. ಕಂದಾಯ ಸಚಿವರು ಹಾಗಾದ್ರೆ ಎಲ್ಲಿದ್ದೀರಿ? ನೀವೇ ಮಿಸ್ ಮಾಡದೆ ನೋಡ್ಬೇಕಾದಂತಹ ಸ್ಟೋರಿ ಇದು. ಜಿಲ್ಲಾ ಉಸ್ತುವಾರಿ ಸಚಿವ ತವರು ಕ್ಷೇತ್ರದಲ್ಲಿ ಈ ಘಟನೆ ನಡೆದಿರುವಂತದ್ದು ಚಿಂತಾಮಣಿಯಲ್ಲಿ. ರೆಬೆಲ್ ಟಿವಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಮ್ಮ ರೆಬೆಲ್ ಟಿವಿ ಕ್ಯಾಮೆರಾ ಕಂಡು ಯುವಕ ಕಚೇರಿಯಿಂದ ದೌಡಾಯಿಸಿದ್ದಾನೆ. ಚಿಂತಾಮಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಳ್ಳಾಳಿಗಳ ಹಾವಳಿ ಬಹಳ ಜೋರಾಗಿತ್ತು. ರಾಜಾರೋಷವಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡು ಕಡತಗಳ ಪರಿಶೀಲನೆ ಮಾಡುತ್ತಿದ್ರು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದು, ದಳ್ಳಾಳಿಗಳೇ ಕಚೇರಿಯಲ್ಲಿ ನುಗ್ಗಿ ಕಡತಗಳನ್ನ ಪರಿಶೀಲನೆ ಮಾಡಬಹುದಾ ಇಲ್ವಾ? ಅಕಸ್ಮಾತ್ ಮಾಡೋ ಹಾಗಿಲ್ಲ ಅಂತಂದ್ರೆ ಅವ್ರಿಗೆ ಅನುಮತಿ ಕೊಟ್ಟಿರುವಂತಹ ಅಧಿಕಾರಿ ಯಾರು? ಯಾವ ಅಧಿಕಾರಿ ಅದು? ಏನ್ ಮಾಡ್ತಿದ್ದಾರೆ ಅವರು? ಅದು ಕೂಡ ಸಚಿವರ ತವರು ಕ್ಷೇತ್ರದಲ್ಲೇ ಇದೆಂತ ಘಟನೆ ಆಗಿದೆ ನೋಡಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ಮಿಸ್ ಮಾಡದೆ ನೋಡ್ಬೇಕಾಗಿರುವಂತ ಸ್ಟೋರಿ ಇದು. ನಿಮ್ಮ ಕ್ಷೇತ್ರದಲ್ಲೇ ಆಗಿರುವಂತ ಘಟನೆ ಇದು. ರೆಬೆಲ್ ಟಿವಿ ಇಂಪ್ಯಾಕ್ಟ್ ಹೇಗಾಗಿದೆ ಅಂತಂದ್ರೆ, ರೆಬೆಲ್ ಟಿವಿ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ದಳ್ಳಾಳಿಗಳ ಹಾವಳಿ. ರೆಬೆಲ್ ಟಿವಿ ಕ್ಯಾಮೆರಾ ಕಂಡು ಯುವಕ ಕಚೇರಿಯಿಂದ ಓಡೋಡಿ ಹೋಗ್ತಾನೆ.